Hello students, this is Veerbhadreshwara Ji, Assistant Professor of Commerce from Government First Grade College, Parshurampura. In this session, we are going to learn span of management. The learning objective of this session is understanding the concept of span of management and its types. The span of management refers to the number of subordinates who can manage efficiently by a supervisor. ಈ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಅಂದ್ರೆ ಈ ಸೂಪರ್ವೈಸರ್ ಅಂಡರ್ ಅಲ್ಲಿ ಎಷ್ಟು ಜನರನ್ನ ಸಬಾರ್ಡಿನೇಟ್ಸ್ ಗಳನ್ನ ಮ್ಯಾನೇಜ್ ನ ಮಾಡಬಹುದು ದಕ್ಷತೆಯಿಂದ ಅಥವಾ ಎಫಿಷಿಯಂಟ್ ಆಗಿ ಮ್ಯಾನೇಜ್ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುವಂತ ಒಂದು ಪ್ರಕ್ರಿಯೆ ನಾವೆಂತ ಕರಿತೀವಿ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸಿಂಪ್ಲಿ ದ ಮ್ಯಾನೇಜರ್ ಹ್ಯಾವಿಂಗ್ ದ ಗ್ರೂಪ್ ಆಫ್ ಸಬಾರ್ಡಿನೇಟ್ಸ್ who report him directly is called as the span of management. ಈ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಅಂದ್ರೆ ಈ ಸಬಾರ್ಡಿನೇಟ್ಗಳು ಯಾವ ತಾವು ಮಾಡುವಂತಹ ಕೆಲಸವನ್ನು ಯಾರಿಗೆ ರಿಪೋರ್ಟ್ ಮಾಡಬೇಕು, ಯಾವ ಮ್ಯಾನೇಜರ್ಗೆ ರಿಪೋರ್ಟ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡುವಂತ ಒಂದು ವ್ಯವಸ್ಥೆ ನಾವು ಅಂತ ಕರಿತೀವಿ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಈ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಈಸ್ ರಿಲೇಟೆಡ್ ಟು ದ ಹಾರಿಜಾಂಟಲ್ ಲೆವೆಲ್ ಆಫ್ ದ ಆರ್ಗನೈಸೇಷನ್ ಸ್ಟ್ರಕ್ಚರ್. ದೇರ್ ಈಸ್ ಅ ವೈಡ್ ಅಂಡ್ ನ್ಯಾರೋ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್. ಈ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಅಂದ್ರೆ ಈಗ ಸಪೋಸ್ ಈಗ ಫಾರ್ ಎಕ್ಸಾಂಪಲ್ ಮ್ಯಾನೇಜರ್ ಕೈ ಕೆಳಗೆ ಇರುವಂತಹ ಒಂದು ವರ್ಕರ್ ಸೂಪರ್ವೈಸರ್ ಅಥವಾ ಎಂಪ್ಲಾಯಿ ಕೆಳಗಿರುವಂತಹ ಒಂದು ವರ್ಕರ್ಗಳು, ಇಂತಹ ಶ್ರೇಣೀಕೃತ ವ್ಯವಸ್ಥೆ ಅಂತ ನಾವೆಂತ ಕರಿತೀವಿ ಹಾರಿಜಾಂಟಲ್ ಲೆವೆಲ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತೇಳಿ ಕರಿತೀವಿ. ಇದರಲ್ಲಿ ಮತ್ತೆ ಎರಡು ಟೈಪ್ಸ್ ನಾವೇನ್ ಮಾಡಬಹುದು, ಡಿವಿಷನ್ ಮಾಡೋದು, ಅದು ವೈಡ್ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ನ್ಯಾರೋ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್. ಹಾಗಾದ್ರೆ ಡೆಫಿನಿಷನ್ ಏನು? ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಡಿಫೈನ್ಸ್ ಕ್ಲಿಯರ್ಲಿ ದ ನಂಬರ್ ಆಫ್ ದ ಸಬಾರ್ಡಿನೇಟ್ಸ್ ಕ್ಯಾನ್ ಬಿ ಎಫೆಕ್ಟಿವ್ಲಿ ಕಂಟ್ರೋಲ್ ಬೈ ದ ಮ್ಯಾನೇಜರ್. ಈ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಅಂದ್ರೆ ಮ್ಯಾನೇಜರ್ ಅಂಡರ್ ಅಲ್ಲಿ ಎಷ್ಟು ಜನರನ್ನ ಸಬಾರ್ಡಿನೇಟ್ಗಳನ್ನ ಎಫಿಷಿಯಂಟಲ್ ಆಗಿ ಕಂಟ್ರೋಲ್ ಮಾಡೋದು, ಅದನ್ನ ಆ ವ್ಯವಸ್ಥೆಯನ್ನ ನಾವೇನಂತ ಕರಿತೀವಿ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಹಾಗಾದ್ರೆ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಯಾವ್ಯಾವ ರೀತಿಯಲ್ಲಿ ಕರೀಬಹುದು? ಸ್ಪ್ಯಾನ್ ಆಫ್ ಕಂಟ್ರೋಲ್ ಅಂತ ಏನಾದರೂ ಕರಿಬಹುದು, ಸ್ಪ್ಯಾನ್ ಆಫ್ ಸೂಪರ್ವೈಸರ್ ಅಂತನಾದ್ರೂ ಕರಿಬಹುದು, ಸ್ಪ್ಯಾನ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಂತನಾದ್ರೂ ನಾವೇನ್ ಮಾಡಬಹುದು ಕರಿಬಹುದು ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್. ಹಾಗಾದ್ರೆ ಎಫೆಕ್ಟಿವ್ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಇಂಪ್ಲಿಮೆಂಟ್ ಮಾಡೋದ್ರಿಂದ ಏನೇನ ಯೂಸಸ್ ಆಗ್ತವೆ, ಅದರ ಇಂಪಾರ್ಟೆನ್ಸ್ ಏನು ಅಂದ್ರೆ ಬೆಟರ್ ಸೂಪರ್ವೈಸರ್ ಅಂಡ್ ಕಂಟ್ರೋಲ್. ಈಗ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಅಂದ್ರೆ ನಥಿಂಗ್ ಬಟ್ ಮ್ಯಾನೇಜರ್ ಅಂಡರ್ ಸೂಪರ್ವೈಸರ್ ಅಂಡರ್ ಅಲ್ಲಿ ಯಾವ್ಯಾವ ವರ್ಕರ್ ಯಾರು ಇದ್ದಾರೆ ಅವ್ರನ್ನ ಕಂಟ್ರೋಲ್ ಮಾಡುವಂಥದ್ದು ಅಥವಾ ಅವರ ಕೆಲಸವನ್ನ ಸೂಪರ್ವೈಸ್ ಮಾಡುವಂಥದ್ದು. ಈ ರೀತಿ ಇದ್ದಾಗ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಇದ್ದಾಗ ನಾವು ಕೆಲವೊಂದು ಕಾರ್ಯಗಳನ್ನ ಕೆಲವೊಂದು ಆಕ್ಟಿವಿಟಿಗಳನ್ನ ಡೇ ಟು ಡೇ ಅಥವಾ ಟೈಮ್ ಟು ಟೈಮ್ ನಾವೇನ್ ಮಾಡ್ಬೋದು ಕಂಟ್ರೋಲ್ ಮಾಡ್ಬೋದು ಮತ್ತು ಸೂಪರ್ವೈಸನ್ ಕೂಡ ಮಾಡ್ಬೋದು. ಗುಡ್ ಪ್ರೊಫೆಷನಲ್ ರಿಲೇಷನ್ ಅಂತ ಹೇಳ್ತಾರೆ. ಈಗ ಸಪೋಸ್ ಈಗ ಸಬಾರ್ಡಿನೇಟ್ಸು ಮತ್ತೆ ಮ್ಯಾನೇಜರು ಒಂದು ರಿಲೇಷನ್ ಅನ್ನ ಎಸ್ಟಾಬ್ಲಿಷ್ ಮಾಡೋದ್ರಿಂದ ಅವರ ನಡುವೆ ಇರುವಂತಹ ಒಂದು ಪ್ರೊಫೆಷನಲ್ ರಿಲೇಷನ್ ಎಸ್ಟಾಬ್ಲಿಷ್ಮೆಂಟ್ ನ ಮಾಡೋದು. ಈ ಪ್ರೊಫೆಷನಲ್ ರಿಲೇಷನ್ ಎಸ್ಟಾಬ್ಲಿಷ್ಮೆಂಟ್ ಮಾಡೋದ್ರಿಂದ ಕೆಲಸ ಮತ್ತು ಕಾರ್ಯಗಳು ಎಫಿಷಿಯೆಂಟ್ ಆಗಿ ಮುಂದುವರಿಸ್ಕೊಂಡು ಹೋಗ್ಬೋದು. ಇನ್ಕ್ರೀಸಸ್ ಎಫಿಷಿಯನ್ಸಿ ಅಂತ ಹೇಳ್ತಾರೆ. ಈಗ ವಿತೌಟ್ ಸ್ಪ್ಯಾನ್ ಆಫ್ ಕಂಟ್ರೋಲ್ ಅಥವಾ ವಿತೌಟ್ ಕಂಟ್ರೋಲ್ ಅಥವಾ ಸಬಾರ್ಡಿನೇಟ್ ನ ಕಂಟ್ರೋಲ್ ಮಾಡೋರು ಯಾರು ಇಲ್ಲ ಅಂದ್ರೆ ನಾವು ವಹಿಸುವಂತಹ ಅಥವಾ ನಾವು ಮಾಡುವಂತಹ ಕೆಲಸಗಳಲ್ಲಿ ಎಫಿಷಿಯನ್ಸಿನ ಎಕ್ಸ್ಪೆಕ್ಟ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ವಿತೌಟ್ ಡೈರೆಕ್ಟಿಂಗ್ ಅಥವಾ ಸ್ಟಾಫಿಂಗ್ ಏನಂತ ಹೇಳ್ತಾರೆ, ಕಂಟ್ರೋಲಿಂಗ್ ಅಂತ ಹೇಳ್ತಾರೆ. ಅದಕ್ಕೆ ಆ ವರ್ಕರ್ಗಳಿಗೆ ಲೇಜಿನೆಸ್ ಬಂತು ಅಥವಾ ತಮ್ಮ ಮೇಲೆ ಇರುವಂತಹ ಯಾರು ಕಂಟ್ರೋಲ್ ಮಾಡೋರು ಯಾರು ಇಲ್ಲ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ತಕ್ಕಂತೆ ಅವರ ರೆಸ್ಪಾನ್ಸಿಬಿಲಿಟಿ ಅವರಿಗೆ ಅರಿವಾಗೋದಿಲ್ಲ. ಇದರಿಂದ ಏನಾಗುತ್ತೆ, ಅವರು ಹೆಚ್ಚು ದಕ್ಷತೆಯಿಂದ ಕೆಲಸ ಮಾಡೋದಿಲ್ಲ. ನೆಕ್ಸ್ಟ್ ಗುಡ್ ಕಮ್ಯುನಿಕೇಶನ್ ಅಂಡ್ ಕೋಆರ್ಡಿನೇಷನ್ ಅಂತ ಹೇಳ್ತಾರೆ. ಈಗ ಯಾವ್ದಾದ್ರು ಒಂದು ದಕ್ಷತೆಯಿಂದ ಕೆಲಸ ಮಾಡ್ತಾ ಇದ್ರೆ ಯಾವ್ದಾದ್ರು ಒಂದು ಆ ದಕ್ಷತೆಯಿಂದ ಕೆಲಸ ಮಾಡುವಾಗ ಒಂದು ಯಾವ್ದಾದ್ರು ಪ್ರಾಬ್ಲಮ್ಸ್ ಏನಾದ್ರು ಬಂದ್ರೆ ಅದನ್ನ ಕಮ್ಯುನಿಕೇಟ್ ಮಾಡೋಕೆ, ಈಗ ಮೇಲಿನ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಈ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಇಲ್ಲ ಅಂದ್ರೆ ಅದು ಕಮ್ಯುನಿಕೇಶನ್ ಆ ಪ್ರಾಬ್ಲಮ್ನೇ ಕಮ್ಯುನಿಕೇಶನ್ ಮಾಡೋಕೆ ಆಗೋದಿಲ್ಲ. ಮತ್ತೆ ಅದಕ್ಕೆ ತಕ್ಕಂತೆ ಕಮ್ಯುನಿಕೇಶನ್ ಇಲ್ಲ ಅಂದ್ರೆ ಸೊಲ್ಯೂಷನ್ ಹುಡುಕೋಕೆ ಸಾಧ್ಯ ಆಗುತ್ತೆ. ಈಗ ಏನಾದರೂ ಕಂಟ್ರೋಲ್ ಇದ್ರೆ ಅಥವಾ ಸೂಪರ್ವೈಸರ್ ಏನಾದರೂ ಮಾಡ್ತಾ ಇದ್ರೆ ಅದು ಅವರು ವರ್ಕರ್ಸ್ ಅಲ್ಲಿ ಮಾಡುವಂತ ಕೆಲಸಗಳಲ್ಲಿ ಏನಾದರೂ ಲೂಪ್ ಹೋಲ್ಸ್ ಮತ್ತೆ ಪ್ರಾಬ್ಲಮ್ಸ್ ಏನಾದರೂ ಇದ್ರೆ ನಾವೇನ್ ಮಾಡೋದು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಇಂದ ಸೊಲ್ಯೂಷನ್ ಎಕ್ಸ್ಪೆಕ್ಟ್ ಮಾಡಬಹುದು. ಮತ್ತೆ ಅದೇ ರೀತಿಯಾಗಿ ಕೋಆರ್ಡಿನೇಷನ್ ಕೂಡ ಮೇಂಟೈನ್ ಮಾಡಬಹುದು.
ನೆಕ್ಸ್ಟು ಡೆವಲಪ್ಸ್ ಡಿಸಿಪ್ಲಿನ್ ಆ್ಯಂಡ್ ಮ್ಯೂಚುವಲ್ ಟ್ರಸ್ಟ್ ಅಂತ ಹೇಳ್ತಾರೆ. ಈಗ ವಿತೌಟ್ ಕಂಟ್ರೋಲ್ ಅಥವಾ ವಿತೌಟ್ ಸೂಪರ್ವೈಸರ್ ಏನಾಗುತ್ತೆ ಅಂದರೆ ನಾವು ವಹಿಸುವಂಥ ಅವರು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ವಹಿಸುವಂಥ ಕೆಲಸ ಏನಿದೆ, ವರ್ಕರ್ಸ್ ಮಾಡುವಂಥ ಕೆಲಸ ಏನಿದೆ, ಡಿಸಿಪ್ಲಿನ್ ಇಲ್ಲದಂತೆ ಆಗುತ್ತೆ, ಶಿಸ್ತು ಇಲ್ಲದಂತೆ ಆಗುತ್ತೆ. ಮತ್ತು ಅದೇ ರೀತಿಯಾಗಿ ಮ್ಯೂಚುವಲ್ ಟ್ರಸ್ಟ್ ಕೂಡ ಮೇಂಟೈನ್ ಮಾಡೋಕ್ಕೆ ಆಗೋದಿಲ್ಲ. ಈಗೆಲ್ಲ ಸ್ಪ್ಯಾನ್ ಆಫ್ ಕಂಟ್ರೋಲ್ ಮತ್ತು ಸೂಪರ್ವೈಸರ್ನ ಅಥವಾ ಮ್ಯಾನೇಜರ್ನ ಡಿಪೋಟ್ ಮಾಡೋದ್ರಿಂದ ಅಥವಾ ನೇಮಿಸೋದ್ರಿಂದ ಏನಾಗುತ್ತೆ, ಅವರು ಡೇ ಟು ಡೇ ಮತ್ತು ದೈನಂದಿನ ಕಾರ್ಯಕ್ರಮಗಳಲ್ಲಿ ಅಥವಾ ದೈನಂದಿನ ಚಟುವಟಿಕೆಗಳಲ್ಲಿ ಅದನ್ನು ವರ್ಕರ್ಸ್ಗಳು ಅಥವಾ ಸಬಾರ್ಡಿನೇಟ್ಗಳು ಯಾರಿದ್ದಾರೆ ಅವರಿಗೆ ವಹಿಸಿದಂಥ ಕೆಲಸಗಳನ್ನ ನಾವು ರಿಪೋರ್ಟ್ನ ತಗೋಬೋದು. ಇದರ ಭಯದಿಂದನಾದರೂ ಅವ್ರು ಏನು ಮಾಡ್ತಾರೆ, ಎಫಿಷಿಯೆಂಟಾಗಿ ಕೆಲಸ ಮಾಡ್ತಾರೆ, ಡಿಸಿಪ್ಲಿನ್ನ ತೋರಿಸ್ತಾರೆ. ಹಾಗಾದರೆ ಯಾವ್ಯಾವ ಅಂಶಗಳು ಫ್ಯಾಕ್ಟರ್ಸ್ ಆಫ್ ಅಫೆಕ್ಟ್ ಮಾಡ್ತವೆ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳೋದಾದರೆ, ನೇಚರ್ ಆಫ್ ವರ್ಕ್. ಸಪೋಸ್ ಈಗ ದೊಡ್ಡದಾಗಿ ವರ್ಕ್ ಏನಾದರೂ ಬೇಕಂದರೆ, ದೊಡ್ಡದಾಗಿ ವರ್ಕು ಏನಾದರೂ ಮಾಡ್ತಾ ಇದ್ದಾರೆ, ಒಂದು ದೊಡ್ಡದಾಗಿ ಗೋಲು ಅಥವಾ ಆಬ್ಜೆಕ್ಟಿವ್ ಇಟ್ಕೊಂಡಿದ್ದಾರೆ ಅಂದರೆ ಅದಕ್ಕೆ ತಕ್ಕಂತೆ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟು ಕೂಡ ಇನ್ಕ್ರೀಸ್ ಆಗುತ್ತೆ. ಸಪೋಸ್ ಈಗ ತೀರಾ ಕಡಿಮೆ ಮಟ್ಟದ ಒಂದು ಕೆಲಸ ಇದೆ ಅಂದರೆ ಅದಕ್ಕೆ ತಕ್ಕಂತೆ ಅದರದೇ ಆದ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ನ ನೀವು ನಿರ್ವಹಿಸಬೇಕು. ಅಥವಾ ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು. ಟ್ರಸ್ಟ್ ಆ್ಯಂಡ್ ಸಬಾರ್ಡಿನೇಟ್ಸ್. ಸಪೋಸ್ ಈಗ ಕಂಟ್ರೋಲ್ ಮಾಡುವಂಥವ್ರು ಯಾರಿದ್ದಾರೆ, ಸೂಪರ್ವೈಸರು ಮತ್ತು ಮ್ಯಾನೇಜರು. ಸಪೋಸ್ ಅವರೇನಾದರೂ ಸಬಾರ್ಡಿನೇಟ್ಗಳ ಮೇಲೆ ಅವರು ಮಾಡುವಂಥ ಕೆಲಸಗಳ ಮೇಲೆ ನಂಬಿಕೆ ಇಲ್ಲ ಅಂದರೆ ಆಗ ಏನಾಗುತ್ತೆ, ಡೆಲಿಗೇಷನ್ನ ಮಾಡೋಕ್ಕೆ ಹೋಗ್ಲಾರ್ದೆ ಅವ್ರೇನು ಮಾಡ್ತಾರೆ, ಇಡೀ ಕಾರ್ಯವನ್ನು ಅಥವಾ ಇಡೀ ಕಾರ್ಯಚಟುವಟಿಕೆಗಳನ್ನ ಅವರು ಕಂಟ್ರೋಲ್ ಮಾಡಬೇಕಾಗ್ತದೆ. ಇದು ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಕೂಡ ಇದು ಕೂಡ ಎಫೆಕ್ಟ್ ಆಗುತ್ತೆ. ಕೆಪಾಸಿಟಿ ಆಫ್ ಸಬಾರ್ಡಿನೇಟ್ಸ್. ಸಪೋಸ್ ಸಬಾರ್ಡಿನೇಟ್ಸು ಸ್ಕಿಲ್ಸ್ ಅವರಲ್ಲಿರುವಂಥ ಉನ್ನತ ಮಟ್ಟದ ಕೌಶಲ್ಯ ಭರಿತವಾದಂಥ ಒಂದು ಲಕ್ಷಣಗಳಿಂದ ಏನಾದರೂ ಕೆಲಸ ಮಾಡ್ತಾ ಹೋದರೆ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಅಥವಾ ಕಂಟ್ರೋಲು ಕಡಿಮೆ ಆಗ್ತಾ ಹೋಗ್ತೈತೆ. ಸಪೋಸ್ ಅವ್ರ ಹತ್ರ ಏನು ಸ್ಕಿಲ್ ಏನೂ ಇಲ್ಲ ಅಂದರೆ ಅಥವಾ ಸ್ಕಿಲ್ ಕಡಿಮೆ ಮಟ್ಟದ ಸ್ಕಿಲ್ ಇದೆ ಅಂದರೆ ನಮ್ಮ ಸೂಪರ್ವೈಸರ್ ಬೇಕೇ ಬೇಕಾಗ್ತದೆ, ಜಾಸ್ತಿ ಅಥವಾ ಹೆಚ್ಚಿನ ಸೂಪರ್ವೈಸರ್ ಬೇಕಾಗ್ತದೆ. ಫಿಕ್ಸೇಷನ್ ಆಫ್ ರೆಸ್ಪಾನ್ಸಿಬಿಲಿಟಿ. ಸಪೋಸ್ ಈಗ ಸಬಾರ್ಡಿನೇಟ್ಸ್ಗಳಲ್ಲಿ ತಮ್ಮ ಜವಾಬ್ದಾರಿ ಏನಿದೆ ಆ ಜವಾಬ್ದಾರಿಯನ್ನು ಅರಿತು ಕೆಲಸ ಮಾಡಬೇಕು ಅಥವಾ ಅವರ ಜವಾಬ್ದಾರಿ ಅರಿತು ಕೆಲಸ ಮಾಡ್ತಾ ಇದ್ದಾರೆ, ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಅಥವಾ ಸ್ಪ್ಯಾನ್ ಆಫ್ ಕಂಟ್ರೋಲ್ ಕಡಿಮೆ ಇಟ್ ಎಕ್ಸ್ಪೆಕ್ಟ್ಸ್ ಲೆಸ್ ಅಮೌಂಟ್ ಆಫ್ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಸಪೋಸ್ ಈಗ ರೆಸ್ಪಾನ್ಸಿಬಿಲಿಟಿ ಅವರಿಗೆ ಅರಿವು ಇಲ್ಲ ಅಂದರೆ ಸಬಾರ್ಡಿನೇಟ್ಸ್ಗಳಲ್ಲಿ ಸೂಪರ್ವೈಸರ್ ಜಾಸ್ತಿನೇ ಬೇಕಾಗುತ್ತೆ. ಡೆಲಿಗೇಷನ್ ಆಫ್ ಅಥಾರಿಟಿ ಅಂತ ಹೇಳ್ತಾರೆ. ಡೆಲಿಗೇಷನ್ ಆಫ್ ಅಥಾರಿಟಿ ಅಂದರೆ ನಥಿಂಗ್ ಬಟ್ ತನ್ನಲ್ಲಿರುವಂಥ ಒಂದು ಯಾರು ನಾಯಕರು ಅಥವಾ ಮ್ಯಾನೇಜರು ಅಥವಾ ಸೂಪರ್ವೈಸರ್ ಯಾರಿದ್ದಾರೆ ಅವರಲ್ಲಿರುವಂಥ ಅಧಿಕಾರವನ್ನು ಬೇರೆಯವರಿಗೆ ಬಿಟ್ಕೊಡುವಂಥದ್ದು. ಆಯಿತಾ? ಇಲ್ಲಿ ಅಥಾರಿಟಿನ ಬಿಟ್ಕೊಡ್ತಾ ಇದ್ದಾರೆ ಅಂದರೆ ಅವರ ಕಂಟ್ರೋಲು ಡಿಸ್ಪರ್ಸ್ ಮಾಡ್ತಾ ಇದ್ದಾರೆ ಕೆಲವೊಬ್ಬರಿಗೆ. ಅವರಲ್ಲಿರುವಂಥ ಸಬಾರ್ಡಿನೇಟ್ಗಳಲ್ಲಿ ಅವರ ಅಧಿಕಾರವನ್ನು ವಹಿಸ್ಕೊಡ್ತಾ ಇದ್ದಾರೆ. ಈ ರೀತಿಯಾದಾಗ ನ್ಯಾರೋ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಸಪೋಸ್ ಯಾರಿಗೂ ನಮ್ಗೆ ಸಬಾರ್ಡಿನೇಟ್ಸ್ಗಳಲ್ಲಿ ನಂಬಿಕೆ ಇಲ್ಲ, ಅವರಲ್ಲಿ ನಂಬಿಕೆ ಇಲ್ಲ ಅಂತ ಹೇಳಿದಾಗ ಅವರೆಲ್ಲ ಅಧಿಕಾರ ಎಲ್ಲ ತನ್ನಲ್ಲಿ ಇಟ್ಕೋಬೇಕು ಅಂತ ಅವರೇನಾದರೂ ಅಂದ್ಕೊಂಡಾಗ, ಸೂಪರ್ವೈಸರ್ ಅಂದ್ಕೊಂಡಾಗ ಏನಾಗುತ್ತೆ, ವೈಡ್ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಕೆಪಾಸಿಟಿ ಆಫ್ ಸೂಪರ್ವೈಸರ್ ಅಂತ ಹೇಳ್ತಾರೆ. ಸಪೋಸ್ ಈಗ ಸಬಾರ್ಡಿನೇಟ್ಸು ಸ್ಕಿಲ್ ಭರಿತವಾದ ಅಥವಾ ಕೌಶಲ್ಯ ಭರಿತವಾದ ಸಬಾರ್ಡಿನೇಟ್ಸ್ಗಳೇನಾದರೂ ಇದ್ದರೆ ಅವಕ್ಕೆ ತಕ್ಕಂತೆ ಸೂಪರ್ವೈಸರ್ ಕಡಿಮೆ ಇರುತ್ತೆ. ಸೂಪರ್ವೈಸರ್ ಕಡಿಮೆ ಇದ್ದರೆ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಇದ್ರೂ ಕೂಡ ಕಡಿಮೆ ಇರುತ್ತೆ. ಈಗ ಸಪೋಸ್ ಈಗ ಸೂಪರ್ವೈಸರ್ ಯಾರಾದರೂ ಅವ್ರ ಕೆಪಾಸಿಟಿ ತಕ್ಕಂತೆ ವರ್ಕ್ ಜಾಸ್ತಿ ಇದ್ದು ಕಂಟ್ರೋಲ್ ಅವರ ಕೈ ಮೀರಿ ಕಂಟ್ರೋಲ್ ಏನಾದರೂ ತಪ್ಪೋದ್ರೆ ಆಗೇನಾಗುತ್ತೆ, ನ್ಯಾರೋ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ನ ಹಾಕಬೇಕಾಗುತ್ತೆ ಅಥವಾ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ನ ಇನ್ಕ್ರೀಸ್ ಮಾಡಲೇಬೇಕಾಗುತ್ತೆ. ಅಥವಾ ಸೂಪರ್ವೈಸರ್ ಏನಾದರೂ ದಕ್ಷತೆಯಿಂದ ಕೆಲಸ ಮಾಡೋರು ಇದೆ, ಅವರು ಎಲ್ಲ ರೀತಿಯ ಅಥವಾ 7-8 ಜನರನ್ನು ಕಂಟ್ರೋಲ್ ಮಾಡ್ತೀನಿ ಅನ್ನೋ ಅವರಿಗೆ ನಂಬಿಕೆ ಇದ್ದರೆ ಸ್ಪ್ಯಾನ್ ಆಫ್ ಕಂಟ್ರೋಲ್ ಕಡಿಮೆ ಮಾಡ್ಬೋದು.
ಹಾಗಾದರೆ ಇಲ್ಲಿ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಯಾವ್ಯಾವ ರೀತಿಯ ಟೈಪ್ಸ್ಗಳಿದ್ದಾವೆ ಅಂದರೆ ಅದರಲ್ಲಿ ಒಂದು ವೈಡ್ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟು ಮತ್ತು ನ್ಯಾರೋ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್. ಈ ವೈಡ್ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ಹಲವಾರು ಸಬಾರ್ಡಿನೇಟ್ಸ್ಗಳನ್ನ ಒಬ್ಬರೇ ಕಂಟ್ರೋಲ್ ಮಾಡುವಂಥದ್ದು. ನ್ಯಾರೋ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಕೆಲವು ಸಬಾರ್ಡಿನೇಟ್ಸ್ಗಳನ್ನ ಒಬ್ಬ ಮ್ಯಾನೇಜರ್ ಕಂಟ್ರೋಲ್ ಮಾಡುವಂಥದ್ದು. ಇನ್ ಡೀಟೇಲ್ ಆಗಿ ಈ ಟೈಪ್ಸ್ ಆಫ್ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ನ ನೋಡೋಣ. ಮೊದಲನೇದಾಗಿ ವೈಡ್ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಇಟ್ ಈಸ್ ನಥಿಂಗ್ ಬಟ್ ಅನ್ ಫ್ಲಾಟ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ಈ ಪಿಕ್ಕಲ್ಲಿ ನೋಡ್ಬೋದು ಇಲ್ಲಿ ಒಬ್ಬ ಮ್ಯಾನೇಜರ್ ಏನು ಮಾಡ್ತಾ ಇದ್ದಾನೆ, 6 ನಂಬರ್ ಆಫ್ ಎಂಪ್ಲಾಯೀಸ್ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ, ಅಥವಾ 5 to 6 ಮೆಂಬರ್ ಆಫ್ ಎಂಪ್ಲಾಯೀಸ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಆಯಿತಾ, ಇಲ್ಲಿ ವೈಡ್ ಸ್ಪ್ಯಾನ್ ಆಫ್ ನಥಿಂಗ್ ಬಟ್ ಜಾಸ್ತಿ ನಂಬರ್ ಅಂತ ಅಥವಾ ಹೆಚ್ಚಿನ ಮೊತ್ತದ ಎಂಪ್ಲಾಯೀಸ್ಗಳನ್ನ ಅಥವಾ ಸಬಾರ್ಡಿನೇಟ್ಸ್ಗಳನ್ನ ಕಂಟ್ರೋಲ್ ಮಾಡುವಂಥದ್ದು. ಹಾಗಾದರೆ ಇದರ ಮೆರಿಟ್ಸ್ ಏನೇನಿದ್ದಾವೆ? ಇದು ಎಕನಾಮಿಕಲು ಆಸ್ ಯೂಶುವಲ್. ಈಗ ನಾವು ಮ್ಯಾನೇಜರ್ಗಳು ಕಡಿಮೆ ಆಗ್ತಾ ಹೋದರೆ ಅವಾಗ ಏನಾಗುತ್ತೆ, ಅವರಿಗೆ ತಕ್ಕಂಥ ಸ್ಯಾಲ್ರಿ ಕೂಡ ಒಬ್ಬ ಎಂಪ್ಲಾಯಿಗೆ ಕೂಡ ಇಬ್ಬರು ಅಥವಾ 3 ಮ್ಯಾನೇಜರ್ಗಳಿಗೆ ಕೊಡುವಂಥ ಒಂದು ಸ್ಯಾಲ್ರಿನ ಒಬ್ಬರಿಗೆ ಕೊಡ್ಬೋದು. ಮತ್ತು ಎಫಿಷಿಯನ್ಸಿ ತಕ್ಕಂತೆ ಕಡಿಮೆ ಕೆಲಸ ತಕ್ಕಂತೆ ಜಾಸ್ತಿ ಜನ ಬೇಕಾಗೋದಿಲ್ಲ, ಅದಕ್ಕೆ ತಕ್ಕಂತೆ ಖರ್ಚು ಕೂಡ ಕಡಿಮೆ ಆಗುತ್ತೆ. ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಸಬಾರ್ಡಿನೇಟ್ಸ್. ಸಪೋಸ್ ಈಗ ನಂಬರ್ ಆಫ್ ಎಂಪ್ಲಾಯೀಸ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ಪ್ರತಿಯೊಬ್ಬರು ಎಂಪ್ಲಾಯಿ ಕೂಡ ಮ್ಯಾನೇಜರ್ ಲೆವೆಲ್ನಲ್ಲಿ ಅಥವಾ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಕಮ್ಯುನಿಕೇಷನ್ನ ಮಾಡೋದು ಅಂತ ಹೇಳ್ತಾರೆ. ಅಪಾರ್ಚುನಿಟೀಸ್ ಫಾರ್ ಸಬಾರ್ಡಿನೇಟ್ಸ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಈಗ ಕಂಟ್ರೋಲ್ ಮಾಡೋದು ಒಬ್ಬರಿಗೆ ವೈಡ್ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಕಂಟ್ರೋಲ್ ಮಾಡುವಂಥವ್ರು ಒಬ್ಬರೇ ಇದ್ರೆ ಆಗೇನಾಗುತ್ತೆ, ಫ್ರೀನೆಸ್ನ ಬಿಟ್ಕೊಟ್ಟಾಗೆ ಆಗುತ್ತೆ ಸಬಾರ್ಡಿನೇಟ್ಸ್ಗೆ. ನಂಬರ್ ಆಫ್ ಮ್ಯಾನೇಜರ್ ಕಡಿಮೆ ಆದಾಗ ತಮ್ಮನ್ನು ತಾವು ತೊಡಗಿಸಿಕೊಂಡು ಎಫಿಷಿಯೆಂಟ್ಲಿ ಸಬಾರ್ಡಿನೇಟ್ಸ್ ವರ್ಕ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟು, ಹಾಗಾದರೆ ಡಿಮೆರಿಟ್ಸ್ ಏನು ವೈಡ್ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟಲ್ಲಿ? ಇಟ್ ರೆಡ್ಯೂಸಸ್ ಕ್ವಾಲಿಟಿ ಆಫ್ ಪರ್ಫಾರ್ಮೆನ್ಸು. ಈಗ ಸಪೋಸ್ ಏನಾದರೂ ವರ್ಕ್ ಲೋಡ್ ಏನಾದರೂ ಜಾಸ್ತಿ ಇತ್ತು ಅಥವಾ ಹೆಚ್ಚಿನ ಮೊತ್ತದ ವರ್ಕ್ ಲೋಡ್ ಏನಾದರೂ ಇತ್ತಂದರೆ ನಂಬರ್ ಆಫ್ ಮ್ಯಾನೇಜರ್ ಕಂಟ್ರೋಲ್ ಮಾಡೋರು ಏನಾದರೂ ಇದ್ದರೆ ಆಗೇನಾಗುತ್ತೆ, ಆ ಕಂಟ್ರೋಲ್ನ ಮೀರಿ ಸಬಾರ್ಡಿನೇಟ್ಸ್ನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಆಗೇನಾಗುತ್ತೆ, ಕ್ವಾಲಿಟಿ ಆಫ್ ಪರ್ಫಾರ್ಮೆನ್ಸ್ನ ನಾವೇನು ಮಾಡೋಕ್ಕಾಗೋದಿಲ್ಲ, ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ನೆಕ್ಸ್ಟು, ಹೈಲಿ ಕ್ವಾಲಿಫೈಡ್ ಆ್ಯಂಡ್ ವೆಲ್ ಎಕ್ಸ್ಪೀರಿಯನ್ಸ್ಡ್ ಸ್ಟಾಫ್ ಈಸ್ ನೀಡೆಡ್. ಸಪೋಸ್ ಈಗ ಜಾಸ್ತಿ ವರ್ಕ್ಲೋಡ್ ಇತ್ತು ಮತ್ತು ಸೂಪರ್ವೈಸನ್ ಜಾಸ್ತಿ ಮೊತ್ತದ ಸೂಪರ್ವೈಸನ್ ಬೇಕು ಅಂದರೆ ಆಗ ಹೈಲಿ ಕ್ವಾಲಿಫೈಡ್ ಮತ್ತು ವೆಲ್ ಎಕ್ಸ್ಪೀರಿಯನ್ಸ್ಡ್ ಸ್ಟಾಫ್ ಕೂಡ ಬೇಕಾಗುತ್ತೆ, ಹೌದಿಲ್ಲ? ನೆಕ್ಸ್ಟು, ಜೀಲ್ ಆ್ಯಂಡ್ ಇನಿಷಿಯೇಟಿವ್ ಆಫ್ ದ ವರ್ಕರ್ಸ್ ಈಸ್ ಕಿಲ್ಡ್ ಅಂತ ಹೇಳ್ತಾರೆ. ಜೀಲ್ ಮತ್ತು ಇನಿಷಿಯೇಟಿವ್ ಏನಿದೆ, ಮೋಟಿವೇಶನ್, ನಂಬರ್ ಆಫ್ ಮ್ಯಾನೇಜರ್ಸ್ ಕಡಿಮೆ ಆಕ್ಕಂತ ಹೋಗಿ ಮತ್ತು ಸಬಾರ್ಡಿನೇಟ್ಸ್ ಜಾಸ್ತಿ ಆದಾಗ ಏನಾಗುತ್ತೆ, ಮೋಟಿವೇಶನ್ ಮಾಡೋರು ಇಲ್ಲಂಗೆ ಆಗುತ್ತೆ. ಯಾಕಂದರೆ ಆ ವರ್ಕಿಗೆ ತಕ್ಕಂತೆ ವರ್ಕರ್ಸ್ ಬೇಕಾಗ್ತವೆ, ಬಟ್ ಮ್ಯಾನೇಜರು ಕಡಿಮೆ ಆಕ್ಕಂತ ಹೋದಾಗ ಅವರನ್ನು ಮುನ್ನಡೆಸುವಂಥ ಒಂದು ನಾಯಕತ್ವದ ಕೊರತೆ ಎದುರಾಗಿ ಮೋಟಿವೇಶನ್ ಮಾಡೋಕ್ಕಾಗಲಾರ್ದೆ ವರ್ಕರ್ಸ್ಗಳಲ್ಲಿ ಇನಿಷಿಯೇಟಿವ್ ಕಡಿಮೆ ಆಕ್ಕಂತ ಹೋಗುತ್ತೆ ಮತ್ತು ಅದಕ್ಕೆ ತಕ್ಕಂತೆ ಜೀಲ್ ಕೂಡ ಕಡಿಮೆ ಆಗುತ್ತೆ. ಹಾಗಾದರೆ ನ್ಯಾರೋ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ಇಲ್ಲಿ ನಂಬರ್ ಆಫ್ ಸಬಾರ್ಡಿನೇಟ್ಸ್ ಅಂಡರ್ ಮ್ಯಾನೇಜರ್ ಕಡಿಮೆ ಇರ್ತಾರೆ. ಇಲ್ಲಿ ಒಬ್ಬ ಮ್ಯಾನೇಜರು 2 or 3 ಮಾತ್ರ ಅವ್ರೇನು ಮಾಡ್ತಾರೆ, ಕಂಟ್ರೋಲ್ ಮಾಡ್ತಾರೆ. ಇದು ನ್ಯಾರೋ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಹಾಗಾದರೆ ಇದರ ಮೆರಿಟ್ಸ್ ಏನು? ನ್ಯಾರೋ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ನ ಮೆರಿಟ್ಸ್ ಏನು? ಆಫರ್ಸ್ ಟೈಟ್ ಕಂಟ್ರೋಲ್ ಆ್ಯಂಡ್ ಸೂಪರ್ವೈಸರ್. ಈಗ ಸಪೋಸ್ ವರ್ಕ್ಲೋಡು ಅಥವಾ ಸಬಾರ್ಡಿನೇಟ್ಸು ಮಾಡುವಂಥ ವರ್ಕು ಜಾಸ್ತಿ ಇದ್ದಾಗ ಅದಕ್ಕೆ ತಕ್ಕಂತೆ ಸೂಪರ್ವೈಸರ್ ಮಾಡುವ ಒಂದು ಅಗತ್ಯತೆ ಭಾಳ ಬೇಕಾಗ್ತದೆ. ಯಾಕಂದರೆ ಒಂದು ಎಫಿಷಿಯೆಂಟ್ಲಿ ಮತ್ತು ದಕ್ಷತೆಯಿಂದ ಕೆಲಸ ಮಾಡೋಕ್ಕೆ ಸೂಪರ್ವೈಸರ್ ಮತ್ತು ಟೈಟ್ ಕಂಟ್ರೋಲ್ ಕೂಡ ಬೇಕಾಗ್ತದೆ. ಇದು ನ್ಯಾರೋ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟಿಂದ
ಪಾಸಿಬಲ್ ಇದೆ. ಪರ್ಸನಲ್ ಕಾಂಟ್ಯಾಕ್ಟ್ ಬಿಟ್ವೀನ್ ಮ್ಯಾನೇಜರ್ಸ್ ಅಂತ ಹೇಳ್ತಾರೆ. ಈಗ ಸಪೋಸ್ ಈಗ ವೆನ್ ಕಂಪೇರ್ ಟು ವೈಡ್ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಈಗ ಕಡಿಮೆ ಜಾಸ್ತಿ ವರ್ಕರ್ಸ್ ಇತ್ತು ಅಥವಾ ಹೆಚ್ಚಿನ ಮೊತ್ತದ ಸಬಾರ್ಡಿನೇಟ್ಸ್ ಇದ್ದು ಮೇಲೆ ಒಬ್ಬನೇ ಒಬ್ಬ ಮ್ಯಾನೇಜರ್ ಇದ್ದಾಗ ಏನಾಗುತ್ತೆ, ಕಾಂಟ್ಯಾಕ್ಟ್ ಮಾಡೋದು ಅಷ್ಟೊಂದು ಸುಲಭ ಆಗೋದಿಲ್ಲ. ಇಲ್ಲಿ ನ್ಯಾರೋ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಏನಾಗುತ್ತೆ, 2 ಅಥವಾ 3 ವರ್ಕರ್ಸ್ಗಳಿಗೆ ಅಥವಾ ಸಬಾರ್ಡಿನೇಟ್ಸ್ಗಳಿಗೆ ಒಬ್ಬ ಮ್ಯಾನೇಜರ್ ಇರೋ ಕಾರಣಕ್ಕೆ ಪರ್ಸನಲಿ ನಾವೇನು ಮಾಡೋದು, ಮ್ಯಾನೇಜರ್ನ ಕಾಂಟ್ಯಾಕ್ಟ್ ಮಾಡೋದು, ಅವ್ರ ಮೂಲಕ ನಮ್ಮ ಸಮಸ್ಯೆಗಳನ್ನ ನಿವಾರಿಸ್ಕೊಳ್ಬೋದು ಅಂತ ಹೇಳ್ತಾರೆ. ಮ್ಯಾನೇಜರಿಯಲ್ ಎಫಿಷಿಯನ್ಸಿ ಈಸ್ ಇನ್ಕ್ರೀಸ್ಡ್ ಅಂತ ಹೇಳ್ತಾರೆ ಇಲ್ಲಿ ನ್ಯಾರೋ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟಲ್ಲಿ. ಮ್ಯಾನೇಜರಿಯಲ್ ಎಫಿಷಿಯನ್ಸಿ ನಥಿಂಗ್ ಬಟ್ ಈಗ ವರ್ಕು ಏನಿದೆ, ಆ ವರ್ಕರ್ಸ್ ಸಬಾರ್ಡಿನೇಟ್ಸ್ ಮಾಡುವಂಥ ವರ್ಕು ಅವರಲ್ಲಿ ಎಫಿಷಿಯನ್ಸಿ ಅಥವಾ ಹೆಚ್ಚಿನ ಮೊತ್ತದ ಕೆಲಸವನ್ನು ಕಡಿಮೆ ಟೈಮ್ ಲಿಮಿಟಲ್ಲಿ ಮಾಡಿ ಮುಗಿಸುವಂತಹ ಒಂದು ಮ್ಯಾನೇಜರ್ ಸ್ಕಿಲ್ನ ಇಲ್ಲಿ ನಾವು ಎಲ್ಲಿ ಕಾಣ್ಬೋದು, ನ್ಯಾರೋ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಕಾಣ್ಬೋದು. ಹಾಗಾದರೆ ಡಿಮೆರಿಟ್ಸ್ ಏನು ನ್ಯಾರೋ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟಲ್ಲಿ? ಲೀಡ್ಸ್ ಟು ಎಕ್ಸೆಸಿವ್ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಓವರ್ ಹೆಡ್ ಕಾಸ್ಟ್ ಅಂತ ಹೇಳ್ತಾರೆ. ಈಗ ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರು 2 ಮೆಂಬರ್ಸ್ 2 ಆರ್ 3 ಮೆಂಬರ್ಸ್ಗೆ ಒಬ್ಬ ಮ್ಯಾನೇಜರ್ ಡಿಪ್ಯೂಟ್ ಮಾಡ್ಕೊಂತ ಹೋದಾಗೆ ಅದಕ್ಕೆ ತಕ್ಕಂತೆ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟು ಮತ್ತು ಓವರ್ ಹೆಡ್ ಕಾಸ್ಟ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಅವರಿಗೆ ಕೊಡುವಂಥ ಮ್ಯಾನೇಜರ್ಗಳಿಗೆ ಕೊಡುವಂಥ ಕಾಸ್ಟ್ ಏನಿದೆ, ಸ್ಯಾಲ್ರಿ ಏನಿದೆ, ಮ್ಯಾನೇಜರಿಗೆ ಎಷ್ಟು ಜನ ಇನ್ಕ್ರೀಸ್ ಆಗ್ತಾರೆ ಅದಕ್ಕೆ ತಕ್ಕಂತೆ ಸ್ಯಾಲ್ರಿ ಕೂಡ ಇನ್ಕ್ರೀಸ್ ಆಗಿ ಒಂದು ಆರ್ಗನೈಸೇಷನಲ್ಲಿ ಅದು ಕೂಡ ಓವರ್ ಹೆಡ್ ಕಾಸ್ಟ್ ಆಗಿ ಇನ್ಕ್ರೀಸ್ ಮಾಡುವಲ್ಲಿ ರೀಸನ್ಸ್ ಆಗ್ತದೆ. ಅದೇ ರೀತಿಯಾಗಿ ಇಟ್ ಕ್ರಿಯೇಟ್ಸ್ ಮೋರ್ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ ವಿಚ್ ಈಸ್ ಎಕ್ಸ್ಪೆನ್ಸಿವ್ ಆಸ್ ವೆಲ್ ಆಸ್ ಟೈಮ್ ಕನ್ಸ್ಯೂಮ್. ಈಗ ಹಲವಾರು ಸಬಾರ್ಡಿನೇಟ್ಸ್ಗಳನ್ನ ತಕ್ಕಂತೆ ಮ್ಯಾನೇಜರ್ನ ಡಿಪ್ಯೂಟ್ ಮಾಡ್ಕೊತ ಹೋದಾಗ ಆಗ ಏನಾಗುತ್ತೆ, ಏನೇ ಸಮಸ್ಯೆ ಬಂದರೂ ಒಬ್ಬ ಸಾಲ್ವ್ ಮಾಡಬೇಕಾದ ಜಾಗದಲ್ಲಿ 2-3 ಮ್ಯಾನೇಜರ್ಗಳು ಇದ್ದಾಗ ಏನಾಗುತ್ತೆ, ನಾವು ಯಾರಿಗೆ ರಿಪೋರ್ಟ್ ಮಾಡಬೇಕು, ನಾವು ಯಾವ ಮ್ಯಾನೇಜರ್ಗಳಿಗೆ ರೆಸ್ಪಾನ್ಸಿಬಲ್ ಇರಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗಿ ಏನಾಗುತ್ತೆ, ಕಮ್ಯುನಿಕೇಟ್ ಮಾಡೋಕ್ಕೆ ಟೈಮ್ ಕನ್ಸ್ಯೂಮ್ ಆಗಿಬಿಡ್ತದೆ. ನೆಕ್ಸ್ಟು ಕ್ರಿಯೇಟ್ ಕಾಂಪ್ಲೆಕ್ಸಿಟಿ ಇನ್ ಕಮ್ಯುನಿಕೇಷನ್. ನಾನು ಈಗಾಗಲೇ ಹೇಳ್ದಂಗೆ ರೆಸ್ಪಾನ್ಸಿಬಿಲಿಟಿ ಅಥವಾ ಕಮಾಂಡ್ ಯಾರಿಗೆ ಕೊಡಬೇಕು ಅಥವಾ ನಮ್ಮ ಕೆಲಸವನ್ನು ಯಾರಿಗೆ ರಿಪೋರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆ ಸಬಾರ್ಡಿನೇಟ್ಗಳಲ್ಲೇ ಕನ್ಫ್ಯೂಷನ್ ಕ್ರಿಯೇಟ್ ಆಗಿ ಕಮ್ಯುನಿಕೇಷನ್ನು ಅಸ್ತವ್ಯಸ್ತ ಆಗ್ಬಿಡುತ್ತೆ. ಈ ಕಮ್ಯುನಿಕೇಷನ್ ಅಸ್ತವ್ಯಸ್ತ ಆದಾಗ ಏನಾಗುತ್ತೆ, ಕೆಲವೊಂದು ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಸಿಗೋದಿಲ್ಲ. ಇದು ಇಷ್ಟು ಡಿಮೆರಿಟ್ಸ್ ಆಫ್ ನ್ಯಾರೋ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಬಗ್ಗೆ. ಒಟ್ಟಿನಲ್ಲಿ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ಎಷ್ಟು ಜನ ಒಬ್ಬ ಸೂಪರ್ವೈಸರ್ ಕೈ ಕೆಳಗೆ ಎಷ್ಟು ಸಬಾರ್ಡಿನೇಟ್ಗಳನ್ನ ಹೊಂದಿರುವಂತೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇದು ನ್ಯಾರೋ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್. ಇದರಲ್ಲಿ ವೈಡ್ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟು ಇದೆ ಮತ್ತು ನ್ಯಾರೋ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟು ಇದೆ. ಆಯಾ ವರ್ಕಿಗೆ ತಕ್ಕಂತೆ ಅಥವಾ ಸಬಾರ್ಡಿನೇಟ್ಸ್ಗಳಲ್ಲಿರುವ ಸ್ಕಿಲ್ಲು ಮತ್ತು ಅದೇ ರೀತಿಯಾಗಿ ಮ್ಯಾನೇಜ್ಮೆಂಟ್ ಸ್ಕಿಲ್ ಇರುವಂಥ ಸೂಪರ್ವೈಸರ್ಗಳಿಗೆ ಅದಕ್ಕೆ ತಕ್ಕಂತೆ ನ್ಯಾರೋ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಇನ್ಕ್ಲೂಡ್ ಮಾಡ್ಕೋಬೇಕು ಅಥವಾ ವೈಡ್ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ನ ಇನ್ಕ್ಲೂಡ್ ಮಾಡಬೇಕು. ಆ ಕಂಪ್ನಿಗೆ ಅಥವಾ ಆಯಾ ಕೆಲಸಕ್ಕೆ ಅಥವಾ ಆಯಾ ರೀತಿಯ ಕೆಲಸಗಳಿಗೆ ತಕ್ಕಂತೆ ಡಿಪೆಂಡ್ ಆಗಿದೆ. ಇಷ್ಟು ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಬಗ್ಗೆ. ಥ್ಯಾಂಕ್ ಯು. 1 and all.